ಅಪ್ಪುಲಣ್ಣ ಅಲ್ಲ ನಮ್ಮ ಅಪ್ಪನ ಯಾಕೆ ಹುಡಿಕೊಂಡ್ ಬಂದೆ ಅಂದ್ರೆ ತೀತಿ ಮಾಡಿದ್ರೆ ದುಡ್ಡು ಖರ್ಚಾಯ್ತದೆ ಅನ್ಬಿಟ್ಟು ತೀತಿ ಮಾಡೋದನ್ ಬಿಟ್ಟು ಅವ್ರ ಅವನ್ ಕೊನೆ ಆಸೆ ಅಂತ ಊರಿಗೆಲ್ಲ ಕಡ್ಲೆಪುರಿ ಅಂತ ಸುಮ್ಮನಾಗ್ಬಿಟ್ಟ ಬಡ್ಡಿ ಮಗ. ಅದಕ್ಕೆ ನಮ್ಮ ಅಜ್ಜಿ ದೇವ್ವಾಗಿ ಬಂದಿರೋದು. ಏನಾಯ್ತಪ್ಪ? ಆ ಕೋಪಕ್ಕೆ ನನ್ ತಲೆಗೆ ಪೈಪ್ ಹಾಕಿ ರಕ್ತದ ಜ್ಯೂಸ್ ಕುಡ್ಕೊಂಡ್ ಹೊಂಟೈತೆ ಅವಳು ಡೈಲಿ. ಅವಳಿಗೂ ಮೋಕ್ಷ ಸಿಗ್ಲಿಲ್ಲ, ನನ್ನ ಪ್ರಸ್ತಕ್ಕೂ ಕಾಲಿಡ್ತವಳೆ. ಕಾಪಾಡೋ ಅಣ್ಣ, ಅಣ್ಣ ಕಾಪಾಡೋ. ನಮ್ಮ ಅಜ್ಜಿ ವಿಷಯ ನಮ್ಮ ಅಪ್ಪನ ವಿಷಯ ಮಾತಾಡ್ತಾ ಮಾತಾಡ್ತಾ ನನ್ನ ವಿಷಯನೇ ಮರ್ತ್ಬಿಟ್ಟೆ. ಇವತ್ತು ನಾಚಿಕೆ ಆಯ್ತದೆ. ಇವತ್ತು ನನ್ನ ಪ್ರಸ್ತ ಮೊದಲ ರಾತ್ರಿಯ ಶುಭಾಶಯಗಳು. ಜಗಣ ಇವತ್ತು ನಮ್ಮ ಪ್ರಸ್ತ, ದಯವಿಟ್ಟು ಕುಟುಂಬ ಸಮೇತ ಬರ್ಬೇಕು ನೀವು. ಅಯ್ಯಯ್ಯೋ ಮೇಡಮ್ ಏನ್ ಸಖತ್ತಾಗಿದ್ದೀರಿ. ಅಲ್ಲ ಹೌದಾ ಅಲ್ಲ ಹಂಗಲ್ಲ ಕನ್ನಕೋ, ಇವತ್ತು ನಮ್ಮ ಪ್ರಸ್ತ ಅಲ್ವೇ. ಹಾ ನನ್ನ ಹೆಂಡತಿಗೆ ಧೈರ್ಯ ತುಂಬಕ್ ಬನ್ನಿ ಅಂತ ಕೇಳಿದೆ. ನೋಡಿದೆ ಏನ್ ಚಂದಾಗಿ ಕಾಣಿಸ್ತಿದ್ದೀರಾ. ನೀವೊಬ್ರು ಚೆನ್ನಾಗಿ ಕಂಡ್ರೆ ಸಾಕೆ, ನನ್ನ ಹೆಂಡತಿ ಚೆನ್ನಾಗಿ ಕಾಣೋದು ಬೇಡವೇ. ಬನ್ನಿ ಪ್ಲೀಸ್. ಇನ್ವಿಟೇಷನ್ ಮಾಡಿಸಿದ್ದೆ, ಅದು ಇಲಿಗಳು ಕೊರ್ಕೊಂಬಿಟ್ಟವೆ, ಅದಕ್ಕೆ ದೊಡ್ಡದಾಗಿ ಫ್ಲೆಕ್ಸಿ ಹಾಕ್ಸಿದ್ದೀನಿ. ಬಂದ್ಬಿಡಿ. ಗೆದ್ದು ಬಾ ಗೆಳೆಯ, ಗೆದ್ದು ಬಾ. ಅಣ್ಣ ಇವತ್ತು ನನ್ನ ಫಸ್ಟ್ ನೈಟು ಬರ್ಬೇಕು. ಫ್ಲೆಕ್ಸ್ ಹಾಕ್ಸಿದ್ಯಲ್ವಾ, ಓ. ಸ್ಟೇಡಿಯಂ ಅಲ್ಲಿ ಮಾಡ್ಕೊ, ಎಲ್ರು ಬರ್ತೀವಿ. ಅಣ್ಣ ನೀವು ಮಾತ್ರ ಬರೋಣ, ಎಲ್ಲಾರನು ಕರಿತೀನಿ. ಅದಕ್ಕೆ ಇಲ್ಲಿ ಬಂದಿರೋದು. ಆನಂದಣ್ಣ ಏನಪ್ಪ? ಇವತ್ತು ನನ್ನ ಪ್ರಸ್ತ, ಅದಕ್ಕೆ ನಾನೇನ್ ಮಾಡ್ಬೇಕು? ಬರ್ಬೇಕು. ಬಂದು ಹಿಂಗ್ ದೀಪ ಇಟ್ಕೊಳ್ಳ. ಥ್ಯಾಂಕ್ ಯು, ಬರ್ಲೇಬೇಕು. ಆಯ್ತಪ್ಪ. ನೀವು ಏಯ್ ನೀನ್ ಕೇಳೋದೇ ಬೇಕಾಗಿಲ್ಲ, ಖಂಡಿತ ಬರ್ತೀನಿ. ಬೇಡ ಬರ್ಬೇಡ್ರಿ. ನೀನು ನಿನ್ ಪ್ರಸ್ತಕ್ಕೆ ನನ್ ಕರ್ದಿದ್ದೆ. ಆ ಟೈಮಲ್ಲಿ ಹುಟ್ಟಿರ್ಲಿಲ್ಲ ಕಣೋ ನೀನು. ಆ? ಆ ಟೈಮಲ್ಲಿ ಹುಟ್ಟಿರ್ಲಿಲ್ಲ ನೀನು. ಹುಟ್ಟಿದೆ, ನೀನ್ ಕರ್ದಿಲ್ಲ ಕಣ್ ಸುಮ್ ಕೂತ್ಕೋ. ಕಾಗೆ ಮುಟ್ಕೆ ಇಲ್ಲಿ ಬಂದೇನೆ. ಇವತ್ತೊಂದಿನ ಬಿಟ್ಬಿಡೆ, ನಿಮ್ಮ ಏನ್ ಕೂತ್ಬಿಡ್ತೀನಿ. ನಿಮ್ಮ ವಂಶ ಬೆಳಿಬೇಕಾ ಬೇಡವಾ? ಅಜ್ಜಿ ಅಜ್ಜಿ ಹೊಟ್ಟೋದ್ಲು. ಫಸ್ಟ್ ನೈಟ್ ಪಕ್ಕರೆ ಜಗಪ್ಪಣ್ಣ. ಇಷ್ಟರೊಳಗೆ ಈಗ ತಾನೆ ಪ್ರೆಸ್ ಆಗಿ ಮದುವೆ ಆಗಿರೋದು ನೀನಯ್ಯ. ಹೌದು, ಯುದ್ಧನ ಗೆದ್ದಿ ಬಂದಿದ್ಯಾ. ಒಂಚೂರು ಟಿಪ್ಸ್ ಕೊಡೋಣ. ನಾನೇ ಇವೆಂಟ್ ಅನ್ಕೊಂಡು ನಾನು ಏನೋ ಮುತ್ಕೊಂಡು ಹೋಗೋದೇ ನೀನ್ ಮಾಡ್ಕೋತ. ಅಲ್ಲ ಕಣಣ್ಣ, ಮನೇಲಿ ಸ್ಕಿಟ್ ಮಾಡ್ಕೊಂಡು ಕೂತವ್ರಂತೆ ರಾತ್ರಿ ಆಯ್ತು ಅಂದ್ರೆ. ನಾನು ಕಾಪಿ ಹೊಡಿಯೋಣ ಅಂತ ಅನ್ಕಂಡೆ. ಕಾಪಿ ಗಿಪ್ಪಿ ಹೊಡಿಬೇಡ, ಡೈರೆಕ್ಟ್ ಹೋಗಲ್ ಸ್ಕಿಟ್ ಮಾಡಿ ಹೇಳ್ತೀನಿ. ಹೌದಾ? ಅವಾಜ್ ಅಣ್ಣ, ನವಾಜ್ ಅಣ್ಣ, ಒಂದು ಅವಾಜ್ ಬಿಡು, ನಮ್ಮ ಫಸ್ಟ್ ನೈಟ್ಗೆ ಧೈರ್ಯ ಬರ್ತದೆ. ಏ ಬಿಡು ಅಂದ್ರೆ ಕಮಾನ್ ಕಮಾನ್ ಅಣ್ಣ. ಪ್ರತಿಯೊಬ್ರು ಮನೆ ಮುಂದೆ ಇರುತ್ತೆ ಗೇಟು, ಪ್ರತಿಯೊಬ್ರು ಮನೆ ಮುಂದೆ ಇರುತ್ತೆ ಗೇಟು. ಹುಟ್ಟಿರೋ ಪ್ರತಿಯೊಂದು ಜೀವಿನೂ ಕಾಯೋ ದಿನಾನೇ ಫಸ್ಟ್ ನೈಟ್. ಮಗ ನೀನ್ ಹೋಗ್ಬಿಟ್ಟು ಫಸ್ಟ್ ನೈಟ್ ಅಲ್ಲ ಅಣ್ಣ ಅಂತಂದ್ರೆ ಎಲ್ಲ ಆಯ್ತದೆ. ಕುರಿಯಣ್ಣ ನೀನೇನು ಅಲ್ಲಿ ನೋಡ್ತಾ ಇದೀಯಲ್ಲ, ಅಲ್ಲಿ ಚೇತು ನೋಡ್ತಿದ್ದೆ. ಇಲ್ಲೋಡಿಲೆ ನೀನೇ ಬಿಡ್ಬೇಕು ಲೈಟಾ. ಹೌದಾ? ಶ್ವೇತು ಅವನಿಗೆ ಫಸ್ಟ್ ನೈಟ್ ಗೊತ್ತಿಲ್ವಂತೆ, ಅಲ್ಲೋಗಿ ಹೇಳ್ಕೊಟ್ಬಿಟ್ಟು ಬರ್ಲಾ? ಜಗೇಶಣ್ಣ ನೀವು ಅವತ್ತು ಅಲ್ಲ ನೀವು ಅವತ್ತು ಮುಂದೆ ಕುತ್ಕೊಂಡು ನೋಡ್ಬೇಕು. ಅಲ್ಲ ಏನು ಅಂದ್ರೆ ಜನಗಳೆಲ್ಲ ಉಣ್ಣಕ್ ಬರ್ತಾರಲ್ವೇ, ಅವ್ರನ್ನೆಲ್ಲ ನೋಡ್ಕೋಬೇಕು, ಹಿರಿಕರಲ್ವೇ. ಅದಕ್ಕೆಯ ಜಗಣ್ಣಂಗೆ ಒಂದು ಡೌಟ್ ಬರ್ತಾ ಇರ್ಬೋದು, ಅಲ್ಲ ಇವನ್ ಫಸ್ಟ್ ನೈಟ್ ಅಂತಾನೆ ಎಲ್ಲಾರನ್ನೂ ಕರೀತವನೆ ಊಟ ಮಾಡಕ್ಕೆ ಅಂತ. ಯಾಕೆ ಈ ಬಟ್ಟೆ ಹಾಕೊಂಡಿದೀನಿ ಗೊತ್ತೇ? ನಮ್ಮಪ್ಪ ಬೋಲೆ ಕಿಲಾಡಿ ಹೇಳವನೆ, ಫಸ್ಟ್ ನೈಟ್ ಅಲ್ಲಿ ಬಟ್ಟೆ ಎಲ್ಲ ಕಲಾ ಮುಖ್ಯ, ಪರ್ಫಾರ್ಮೆನ್ಸ್ ಮುಖ್ಯ ಅಂತ. ಇನ್ನು ಏನ್ ನೋಡ್ತಾ ಇದ್ದೀರಿ? ಹಾಲ್ ಕೊಟ್ಟು ಆಶೀರ್ವಾದ ಮಾಡ್ರಿ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಎತ್ತ ಸಾಂಬಾರ್, ಎತ್ತ ಸಾವ, ಎತ್ತ ನೂಗುಲತ್ತದ. ಅಲ್ಲ ನೀನ್ ನೂಗುದಂತ, ಅಲ್ಲ ನಿಂದೊಂದು ಪಿರಿಪಿರಿ, ಇಲ್ಲಿ ಕಿರಿಕಿರಿ.
ನನ್ಗೆ ಈ ಕಿರಿಕಿರಿಯಿಂದ ಮಂಡೆ ಪೂರ ಉರಿವಿರಿ. ಮಂಡೆ ಉರಿ ಆದ್ರೆ ಪರವಾಗಿಲ್ಲ, ಮಂಡೆ ಒಟ್ಟಿಗೆ ಮಂಡೆ ಬಿಸಿ ಮಾರ, ಮಂಡೆ ಒಟ್ಟಿಗೆ ಕಂಡೆ. ಅಯ್ಯೋ ದೇವರ, ಅಡಿಯಿಂದ ಮುಡಿಯವರೆಗೆ ತಕ 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 ಅಂತ ಉರಿತು. ಎಲ್ರೂ ರೂಪ ತೋರಿಸ್ತಾ ಇದ್ರೆ ನೀನ್ ವಿಶ್ವರೂಪನೇ ತೋರಿಸ್ಬಿಟ್ಟಲ್ಲ. ಅಯ್ಯೇ ಪಚ್ಚೆ ನಂದೇನು ನಿಲ್ಲುವಾಗಲ್ವಾ, ಟೆನ್ಷನ್ ಮಾಡಲ್ಲ ನಾನು. ಅದು ಬಿಡು. ಅಯ್ಯಯ್ಯಪ್ಪ, 1 2 3 4 ಯಬ್ಬ ಜಗಣ್ಣ, ಇವರು ಕರ್ನಾಟಕದ ನಂಬರ್ 1 5 ಜನ ಆಂಕರ್ಗಳಲ್ವಾ? ಯಾರೋ ಬರ್ಬೇಕಾದ್ರೆ ಹೇಳಿದ್ರು ನಂಗೆ, ಇಲ್ಲಿ ಈ ಶೋನ ಜಡ್ಜ್ಗಳಂತೆ. ಹೌದಾ ಕುರಿ ಸರ್? ಥಮ್ಸ್ ಅಪ್ ಓಕೆನಾ? ಅಯ್ಯೋ ಸಖತ್ ನೋಡ್ಬಿಟ್ಟು ಅಲ್ಲ ಸರ್, ಹೇಳ್ದೆ ಕುರಿಯಣ್ಣ ಸಿಕ್ಕಾಪಟ್ಟ ಬೆವ್ರ್ತಾರ, ಟವರಲ್ಲಿ ಹೊಚ್ಬಿಟ್ಟೈತೀರಾ? ಅಯ್ಯೋ ದೇವರೇ, ಇಲ್ಲೆಲ್ಲ ಎಷ್ಟು ಹೆಣ್ಮಕ್ಳಿದ್ದಾರೆ, ಅವ್ರು ನನ್ನನ್ನೇ ನೋಡ್ತಾರ. ನನ್ಗೆ ಅಮ್ಮ ಹೇಳಿದ್ರು, ನೀನು ಕಪ್ಪಾದ್ರು ಭಯಂಕರ ಲಕ್ಷಣ ಅಂತ. ಇವಾಗ ಗೊತ್ತಾಯ್ತು ನಾನು ಎಷ್ಟು ಲಕ್ಷಣ ಇದ್ದೀನಿ ಅಂತ. ಅಲ್ಲ ಅನುಶ್ರೀ ಮೇಡಮ್, ನೀವು ಯಾಕೆ ನನ್ನ ನೋಡುದು? ಅಷ್ಟು ಚಂದವ ನಾನು? ಈ ತರ ರೂಪ ನಾನು ಯಾವತ್ತೂ ನೋಡಿರ್ಲಿಲ್ಲ. ನೀವು ಬಿಡಿ, ನಿಮ್ಗಡೆ ಕೂತ್ಕೊಂಡ ಹಿಂದೆ ಅಲ್ಲಿ ನೋಡಿ, 1 2 3 4 5 6 ಅಯ್ಯೋ ಅಪ್ಸರೆಯರು ನನ್ನನ್ನೇ ನೋಡ್ತಿದ್ದಾರೆ. ಅಬ್ಬಬ್ಬಬ್ಬ. ಅಣ್ಣ, ನಾವು ನೋಡೋದ್ ಬಿಡಿ, ನೀವು ಸ್ವಲ್ಪ ಬಗ್ಗಿ ಕೆಳಗಡೆ ನೋಡಿ ಸರ್. ಅಯ್ಯಪ್ಪಾ, ದೇವರೇ. ಛೀ, ಕುರಿ ಸರ್, ನಿಮ್ಮ ಹತ್ರ ಥಮ್ಸ್ ಅಪ್ ಅಂತ ಹೇಳುವಾಗ ನಿಮ್ಗೆ ಪಂಚೆ ಉದುರಿದು ಹೇಳಲಿಕ್ಕೆ ಆಗ್ಲಿಲ್ವಾ? ಥಮ್ಸ್ ಅಪ್ ನೋಡ್ತಿದ್ದೆ ನಾನು. ನನ್ನ ಈ ನಮ್ನ ಮರ್ಯಾದೆ ತೆಗಿಲಿಕ್ಕೆ ನೀವೇ ನೋಡುದಾ ನನ್ನ ಈ ರೀತಿ ನೋಡ್ಲಿಕ್ಕೆ? ಜಗನ್ನ, ಈ ರೀತಿ ಮರ್ಯಾದೆ ಹೋಗ್ಬೇಕಾದ್ರೆ ನೀವಾದ್ರೂ ಹೇಳ್ಬಹುದಲ್ಲ ಜಗನ್ನ. ಮರ್ಯಾದೆ ಅನ್ನೋದು ನನಗೆ ಅಷ್ಟು ವಿಶೇಷದ ಏನಿಲ್ಲ, ನಾನು ಅದನ್ನೆಲ್ಲ ಬಿಟ್ಟು ಬಂದಿದ್ದೇನೆ, ಅದರ ಬಗ್ಗೆ ವರಿ ಕೂಡ ಮಾಡುದಿಲ್ಲ. ಈ ಮರ್ಯಾದೆ ಅನ್ನೋದು ಈ ಮಂಗಳೂರಿನ ಶುಂಠಿ ಸಂತೋಷ ಇದ್ದಾನಲ್ಲ, ಅದನ್ನು ಅಲ್ಲಿಯೇ ಗಂಟು ಮುಟ್ಟೆ ಕಟ್ಟಿ ಬಿಸಾಡಿ ಬಂದಿದ್ದಾನೆ. ಹಾಗಾದ್ರೆ ನಾನು ಎಂತಕ್ಕೆ ಹೆದರ್ಬೇಕು? ಒಂದು ಮಾತ್ರ ತಿಳ್ಕೊಂಡು ಬಂದೇನೆ, ಈ ಮಂಗಳೂರಿನಲ್ಲಿ ನನಗೆ ಯಾರು ಕೂಡ ಮರ್ಯಾದೆ ಕೊಡುದಿಲ್ಲ. ಅನುಶ್ರೀ ಮೇಡಮ್, ಒಬ್ರು ಕೂಡ ಮರ್ಯಾದೆ ಕೊಡುದಿಲ್ಲ. ದಾನೆ ನಾನು ಆಗ ನಿರ್ಧಾರ ಮಾಡಿಕೊಂಡು ಬಂದೆ, ಎಂತ ಇಲ್ಲಿ ಹೋದ್ರೆ ಮಾನ, ಮೇಲೆ ಹೋದ್ರೆ ಪ್ರಾಣ. ನಿಜವಾಗಿ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆಗೋ ತನಕ ಬಿಡುವುದಿಲ್ಲ ಕಾಮಿಡಿ ಕಿಲಾಡಿ ಆಡಿಷನ್. ಬರ್ಲಿ ಇವರ ಪರ್ಫಾರ್ಮೆನ್ಸ್ಗೆ ಜೋರ್ ಚಪ್ಪಾಳೆ. ನಿಮ್ಮ ಹೆಸರು ಹೇಳಿ, ಯಾವ ಊರು, ನಿಮ್ಮ ಪರಿಚಯ? ನಾನು ಮಂಗಳೂರು ಪುತ್ತಿಗೆ ಅಂತ ಗ್ರಾಮ. ನನ್ನ ಹೆಸರು ಸಂತೋಷ್. ನಾನು ಹವ್ಯಾಸಿ ವಿಷ್ಣು ಕಲಾವಿದರು ತಂಡ ಮತ್ತೆ ಮಂಗಳೂರು ಬಿಂಗಾರ ಕಲಾವಿದರು ಮಂಗಳೂರು ಅಂತ ಇದೆ, ಅದರ ತಂಡದಲ್ಲಿ ಹವ್ಯಾಸಿ ಕಲಾವಿದನಾಗಿದ್ದೇನೆ. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ ಸರ್? ಜೀವನಕ್ಕೆ ನಾನು ಒಬ್ಬ ಪೈಂಟ್ ಕಾಂಟ್ರಾಕ್ಟರ್. ಬೇಸಿಗಾಗಿ ಲೇಬರ್ ಬಿಟ್ಟು ನಾನು ಕೆಲಸ ಮಾಡಿಸ್ತಾ ಇರ್ತೇನೆ.